ನಮಸ್ಕಾರ. ನಾನು ಎಂಜಿಆರ್ ಮಾಯೇಕ ಗೋವರ್ಧನ್ ರೆಡ್ಡಿ. ನಾವು ರಾಜಕಾರಣೀಯವನ್ನು ಪಕ್ಷಗಳ ದೃಷ್ಟಿಯಿಂದ ನೋಡಲ್ಲ, ಬದಲಿಗೆ ಅದನ್ನ ಆಡಳಿತದ ಇಂಜಿನಿಯರಿಂಗ್ ಆಗಿ ನೋಡ್ತೀವಿ. ಅಂದ್ರೆ ಪ್ರತಿಯೊಂದು ಚುನಾವಣೆ ಕೂಡ ಕೇವಲ ಗೆಲುವು ಸೋಲಿನ ಲೆಕ್ಕಾಚಾರ ಅಲ್ಲ, ಅದು ಜನರ ಆಸೆ ಆಕಾಂಕ್ಷೆಗಳನ್ನ ಮತ್ತು ಸರ್ಕಾರದ ಕೆಲಸವನ್ನ ಅಳೆಯುವ ಒಂದು ಡೇಟಾ ಪಾಯಿಂಟ್. ಇವತ್ತು ನಾವು ಬೈಂದೂರು ವಿಧಾನಸಭಾ ಕ್ಷೇತ್ರದ ಬಗ್ಗೆ ಆಳವಾಗಿ ಮಾತಾಡೋಣ. ಅಲ್ಲಿನ ಡೇಟಾ ನಮ್ಗೇನ್ ಹೇಳ್ತಿದೆ ಮತ್ತು ಉತ್ತಮ ಆಡಳಿತಕ್ಕೆ ಅದು ಹೇಗೆ ದಾರಿ ಮಾಡಿಕೊಡಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ವಿಶ್ಲೇಷಣೆ ಶುರು ಮಾಡೋಕು ಮುಂಚೆ ನಾವು ಆ ನೆಲದ ವಾಸ್ತವವನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಬೈಂದೂರು ಅಂದ್ರೆ ಕೇವಲ ಒಂದು ಚುನಾವಣಾ ಕ್ಷೇತ್ರ ಅಲ್ಲ, ಅದು ಕರ್ನಾಟಕದ ಕರಾವಳಿಯ ಒಂದು ಜೀವಂತ ಭಾಗ. ಅಲ್ಲಿನ ಜನರ ಜೀವನ ಸಮುದ್ರ ಮತ್ತು ಮಳೆಗಾಲದ ಜೊತೆ ಬೆರೆತು ಹೋಗಿದೆ. ಅಲ್ಲಿನ ಆರ್ಥಿಕತೆ, ಸಂಸ್ಕೃತಿ ಮತ್ತು ಜನರ ದಿನನಿತ್ಯದ ಸವಾಲುಗಳು ಎಲ್ಲವೂ ಆ ಮಣ್ಣಿನಿಂದಲೇ ಹುಟ್ಟೋದು. ಇದನ್ನ ಅರ್ಥ ಮಾಡ್ಕೊಳ್ದೆ ನಾವು ನೋಡುವ ಯಾವುದೇ ಸಂಖ್ಯೆಗಳಿಗೆ ನಿಜವಾದ ಅರ್ಥ ಇರಲ್ಲ. ನಮ್ಮ ಕೆಲಸದ ತಿರುಳು ಕೂಡ ಇದೆ. ಮಣ್ಣು ಅಂದ್ರೆ ಜನರ ಬದುಕು, ಅವರ ಕಷ್ಟಗಳು, ಅವರ ಭರವಸೆಗಳು. ಸ್ಪ್ರೆಡ್ಶೀಟ್ ಅಂದ್ರೆ ಆ ಜೀವನವನ್ನ ಪ್ರತಿನಿಧಿಸುವ ಡೇಟಾ. ಯಾವಾಗ ಸ್ಪ್ರೆಡ್ಶೀಟ್ನಲ್ಲಿರುವ ಸಂಖ್ಯೆಗಳು ಮಣ್ಣಿನ ವಾಸ್ತವಕ್ಕೆ ಸ್ಪಂದಿಸ್ತವೋ ಆಗ ಮಾತ್ರ ಉತ್ತಮ ಆಡಳಿತ ಸಾಧ್ಯ. ನಮ್ಮ ಗುರಿ ಈ ಎರಡರ ನಡುವೆ ಒಂದು ಸೇತುವೆ ಕಟ್ಟೋದು, ಡೇಟಾವನ್ನ ಬಳಸಿ ಜನರ ಜೀವನವನ್ನ ಉತ್ತಮಪಡಿಸೋದು, ಕೇವಲ ಚುನಾವಣೆ ಗೆಲ್ಲೋಕಲ್ಲ. ಹಾಗಾದ್ರೆ ಬನ್ನಿ ಬೈಂದೂರಿನ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋಣ. ಕ್ಷೇತ್ರದ ಮೂಲಭೂತ ಗುಣಲಕ್ಷಣಗಳನ್ನ ನೋಡೋದು ನಮ್ಮ ಮೊದಲ ಹೆಜ್ಜೆ. ಈ ಸಂಖ್ಯೆಯನ್ನ ಗಮನಿಸಿ, 71% ಗ್ರಾಮೀಣ. ಅಂದ್ರೆ ಪ್ರತಿ 10 ಕುಟುಂಬಗಳಲ್ಲಿ 7 ಕುಟುಂಬಗಳು ಹಳ್ಳಿಗಳಲ್ಲಿ ವಾಸ ಮಾಡ್ತಾವೆ. ಅವರ ಜೀವನೋಪಾಯ ನೇರವಾಗಿ ಕೃಷಿ ಮತ್ತು ಮೀನುಗಾರಿಕೆ ಮೇಲೆ ನಿಂತಿದೆ. ಭತ್ತ, ತೆಂಗು, ಗೇರುಬೀಜ ಇವು ಕೇವಲ ಬೆಳೆಗಳಲ್ಲ, ಇವು ಅವರ ಆರ್ಥಿಕತೆಯ ಬೆನ್ನೆಲುಬು. ಅಂದ್ರೆ ಅವರ ಆದಾಯ ಮಳೆ, ಮಾರುಕಟ್ಟೆ ದರ ಮತ್ತು ಸರ್ಕಾರದ ನೀತಿಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಇನ್ನು ನಗರ ಪ್ರದೇಶದ 29% ಜನ ವ್ಯಾಪಾರ ಮತ್ತು ಸೇವೆಗಳಲ್ಲಿದ್ದರೂ ಕ್ಷೇತ್ರದ ಒಟ್ಟಾರೆ ಆರ್ಥಿಕ ಆರೋಗ್ಯ ನಿಂತಿರೋದು ಗ್ರಾಮೀಣ ಭಾಗದ ಸಮೃದ್ಧಿಯ ಮೇಲೆಯೇ. ಇಲ್ಲಿರೋ ಸವಾಲುಗಳು ಕೇವಲ ಒಂದು ಪಟ್ಟಿಯಲ್ಲ, ಇವು ಆ 71% ಗ್ರಾಮೀಣ ಜನರ ದಿನನಿತ್ಯದ ವಾಸ್ತವ. ಒಂದು ಹಾಳಾದ ರಸ್ತೆ ಅಂದ್ರೆ ರೈತನ ಬೆಳೆ ಸರಿಯಾದ ಸಮಯಕ್ಕೆ ಮಾರುಕಟ್ಟೆ ತಲುಪಲ್ಲ, ಮಗುವಿಗೆ ಶಾಲೆಗೆ ಹೋಗಕ್ಕೆ ಕಷ್ಟ ಆಗುತ್ತೆ. 5 ನದಿಗಳಿದ್ರೂ ಬೇಸಿಗೆಯಲ್ಲಿ ಕುಡಿಯೋಕೆ ನೀರಿಲ್ಲ ಅಂದ್ರೆ ಇದು ಪ್ರಕೃತಿಯ ಸಮಸ್ಯೆ ಅಲ್ಲ, ಇದು ಆಡಳಿತದ ವೈಫಲ್ಯ, ಸಂಪನ್ಮೂಲ ನಿರ್ವಹಣೆಯ ಕೊರತೆ. ಮತ್ತೆ ಯುವಕರ ನಿರುದ್ಯೋಗ, ಇದು ಬರೀ ಅಂಕಿಅಂಶ ಅಲ್ಲ, ಇದು ಪ್ರತಿ ಮನೆಯಲ್ಲೂ ಇರೋ ಆತಂಕ. ಇಲ್ಲಿ ನಾವೊಂದು ವಿಷಯವನ್ನ ನೆನಪಿಡಬೇಕು. ಭಾರತದ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಘನತೆಯಿಂದ ಬದುಕುವ ಹಕ್ಕನ್ನ ನೀಡುತ್ತೆ. ನೀರು, ರಸ್ತೆಯಂತಹ ಮೂಲಭೂತ ಸೌಕರ್ಯಗಳು ಆ ಘನತೆಯ ಒಂದು ಭಾಗ. ನೆಲದ ವಾಸ್ತವವನ್ನ ನೋಡಿದ್ವಿ. ಈಗ ಜನರು ತಮ್ಮ ಮತದ ಮೂಲಕ ಏನ್ ಹೇಳಿದ್ದಾರೆ ಅಂತ ನೋಡೋಣ. ಯಾಕಂದ್ರೆ ಸಂಖ್ಯೆಗಳು ಯಾವುದೇ ಭಾವನೆಗಳಿಲ್ಲದೆ ಸತ್ಯವನ್ನ ಹೇಳ್ತವೆ. ಇಲ್ಲಿ 2 ಚುನಾವಣೆಗಳ ನಡುವಿನ ಬದಲಾವಣೆಯನ್ನ ಗಮನಿಸಿ. 2018ರಲ್ಲಿ ಬಿಜೆಪಿಗೆ 51.3% ಮತಗಳು ಬಂದಿದ್ವು. 2023ರಲ್ಲಿ ಅದು ಸ್ವಲ್ಪ ಕಡಿಮೆಯಾಗಿ 53.1%ಗೆ ಇಳಿದಿದೆ. ಆದ್ರೆ ಕಾಂಗ್ರೆಸ್ನ ಮತ ಹಂಚಿಕೆ ನೋಡಿ, 40.5%ರಿಂದ 44.4%ಗೆ ಏರಿದೆ. ಅಂದ್ರೆ ಸುಮಾರು 4%ರಷ್ಟು ಮತಗಳ ವರ್ಗಾವಣೆಯಾಗಿದೆ. ರಾಜಕೀಯ ವಿಶ್ಲೇಷಣೆಯಲ್ಲಿ 4% ಮತಗಳ ಬದಲಾವಣೆ ಅನ್ನೋದು ಒಂದು ದೊಡ್ಡ ಸಂಕೇತ. ಇದು ಮತದಾರರಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದೆ ಅನ್ನೋದನ್ನ ಸೂಚಿಸುತ್ತೆ. ಈ ಸಂಖ್ಯೆ 16,153 ಕಥೆಯನ್ನ ಇನ್ನೂ ಸ್ಪಷ್ಟಪಡಿಸುತ್ತೆ. 2018ರಲ್ಲಿ ಗೆಲುವಿನ ಅಂತರ 24,000ಕ್ಕಿಂತ ಹೆಚ್ಚಿತ್ತು. 2023ರಲ್ಲಿ ಅದು ಸುಮಾರು 16,000ಕ್ಕೆ ಇಳಿದಿದೆ. ಇದರ ಅರ್ಥ ಏನು? ಗೆದ್ದ ಪಕ್ಷ ಗೆದ್ರೂ ಅವರ ಹಿಡಿತ ದುರ್ಬಲಗೊಳ್ತಿದೆ. ಮತದಾರರು ಒಂದು ಸ್ಪಷ್ಟ ಸಂದೇಶ ಕೊಡ್ತಿದ್ದಾರೆ: ನಿಮ್ಮ ಕಾರ್ಯಕ್ಷಮತೆ ನಮಗೆ ಸಂಪೂರ್ಣವಾಗಿ ಸಮಾಧಾನ ತಂದಿಲ್ಲ. ಇದನ್ನ ಆಡಳಿತ ಪಕ್ಷ ಒಂದು ಎಚ್ಚರಿಕೆಯ ಗಂಟೆಯಾಗಿ ತೆಗೆದುಕೊಳ್ಳಲೇಬೇಕು. ಹಾಗಾದ್ರೆ ಈ ಬದಲಾವಣೆಯ ಹಿಂದಿನ ಮೂಲ ಕಾರಣಗಳೇನು? ಮತದಾರರ ಅಸಮಾಧಾನಕ್ಕೆ ಕಾರಣವಾಗಿರುವ 3 ಪ್ರಮುಖ ಸಂಘರ್ಷಗಳನ್ನ ನಾವು ಗುರುತಿಸಿದ್ದೇವೆ. ಮೇಲ್ನೋಟಕ್ಕೆ ಗೆಲುವು ಕಂಡ್ರೂ ಆಳದಲ್ಲಿ ಒತ್ತಡಗಳು ಹೆಚ್ಚುತ್ತಿವೆ. ಈ ಒತ್ತಡಗಳನ್ನ ಅರ್ಥ ಮಾಡ್ಕೊಳ್ಳೋದು ಮುಂದಿನ ಆಡಳಿತದ ನೀಲನಕ್ಷೆಯನ್ನ ರೂಪಿಸೋಕೆ ತುಂಬಾನೇ ಮುಖ್ಯ. ಯಾಕಂದ್ರೆ ಮತದಾರರು ಕೇವಲ ಫಲಿತಾಂಶ ಕೊಡಲ್ಲ, ಅವರು ಫೀಡ್ಬ್ಯಾಕ್ ಕೊಡ್ತಾರೆ. ಮೊದಲನೆಯದು ಕಲ್ಯಾಣ ಯೋಜನೆಗಳ ಬಳಲಿಕೆ. ಅಂದ್ರೆ ಜನರು ಕಲ್ಯಾಣ ಯೋಜನೆಗಳನ್ನ ತಿರಸ್ಕರಿಸುತ್ತಿದ್ದಾರೆ ಅಂತ ಅಲ್ಲ, ಬದಲಿಗೆ ಅದನ್ನ ಈಗ ತಮ್ಮ ಹಕ್ಕು ಅಂತ ಭಾವಿಸಿದ್ದಾರೆ.
ಕೇವಲ ಉಚಿತ ಅಕ್ಕಿ ಅಥವಾ ಸಣ್ಣಪುಟ್ಟ ಸೌಲಭ್ಯಗಳು ಇನ್ಮುಂದೆ ಸಾಕಾಗಲ್ಲ. ಅವರು ಮುಂದಿನ ಹಂತದ ಅಭಿವೃದ್ಧಿಯನ್ನ ಕೇಳ್ತಿದ್ದಾರೆ. ಎರಡನೇದು ಅಭಿವೃದ್ಧಿಯ ಅಂತರ, ಅಂದ್ರೆ ಕೊಟ್ಟ ಮಾತಿಗೂ ಮತ್ತು ನೆಲದ ಮೇಲಿನ ವಾಸ್ತವಕ್ಕೂ ಇರುವ ಅಂತರ. ಮೂರನೆಯದು ಉದ್ಯೋಗ ಬಿಕ್ಕಟ್ಟು. ಇದು ಇಡೀ ದೇಶದ ಸಮಸ್ಯೆಯಾಗಿದ್ದರೂ ಬೈಂದೂರಿನಂತಹ ಸ್ಥಳೀಯ ಕೈಗಾರಿಕೆಗಳಿಲ್ಲದ ಪ್ರದೇಶದಲ್ಲಿ ಇದರ ಪರಿಣಾಮ ತುಂಬಾನೇ ತೀವ್ರವಾಗಿರತ್ತೆ. ಈ ಒಂದು ವಾಕ್ಯ ಅಭಿವೃದ್ಧಿಯ ಅಂತರವನ್ನ ಅತ್ಯಂತ ಸ್ಪಷ್ಟವಾಗಿ ವಿವರಿಸುತ್ತೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಮಾತಲ್ಲ, ಇದು ಕ್ಷೇತ್ರದ ಸಾವಿರಾರು ಜನರ ಅನುಭವದ ಪ್ರತಿಧ್ವನಿ. ಆಡಳಿತ ಯಂತ್ರವು ಜನರ ದಿನನಿತ್ಯದ ಜೀವನದ ಮೂಲಭೂತ ಸಮಸ್ಯೆಗಳನ್ನ ಪರಿಹರಿಸೋಕೆ ವಿಫಲವಾದಾಗ ಮತದಾರರಲ್ಲಿ ನಿರಾಸೆ ಹುಟ್ಟುತ್ತೆ. ಇದು ನಂಬಿಕೆಯ ಕೊರತೆಗೆ ಕಾರಣ ಆಗುತ್ತೆ. ಸರಿ, ಈ ನೆಲದ ವಾಸ್ತವ ಮತ್ತು ಸಂಖ್ಯೆಗಳನ್ನ ಆಧರಿಸಿ ಒಂದು ರಾಜಕೀಯ ಪ್ರಚಾರವನ್ನ ಹೇಗೆ ಕಟ್ಟಲಾಗುತ್ತೆ? ಬನ್ನಿ ಇದನ್ನೊಮ್ಮೆ ತಂತ್ರಗಾರಿಕೆಯ ದೃಷ್ಟಿಯಿಂದ ನೋಡೋಣ. ಪ್ರತಿಯೊಂದು ಪಕ್ಷವೂ ಈ ತರಹದ ಸ್ವಾಟ್ ವಿಶ್ಲೇಷಣೆಯನ್ನ ಮಾಡುತ್ತೆ. ಇಲ್ಲಿ ಹಾಲಿ ಪಕ್ಷದ ಬಲ ಏನು? ಕೇಂದ್ರ ಮತ್ತು ರಾಜ್ಯ ಎರಡರಲ್ಲೂ ಒಂದೇ ಸರ್ಕಾರ ಇರೋದು, ಅಂದ್ರೆ ಡಬಲ್ ಎಂಜಿನ್ ಸರ್ಕಾರ, ಮತ್ತೆ ಪಕ್ಷದ ಬಲವಾದ ಕಾರ್ಯಕರ್ತರ ಜಾಲ. ಆದ್ರೆ ದೌರ್ಬಲ್ಯಗಳೂ ಇವೆ. ಶಾಸಕರು ಹೊಸಬರು, ಕೆಲವು ಭರವಸೆಗಳು ಈಡೇರಿಲ್ಲ. ಒಬ್ಬ ತಂತ್ರಜ್ಞನಾಗಿ ನಮ್ಮ ಕೆಲಸ ಸಾಮರ್ಥ್ಯಗಳನ್ನ ಬಳಸಿ ದೌರ್ಬಲ್ಯಗಳನ್ನ ಮುಚ್ಚೋದು. ಅದೇ ವಿರೋಧ ಪಕ್ಷದ ತಂತ್ರಜ್ಞನಾಗಿದ್ರೆ ಈ ದೌರ್ಬಲ್ಯಗಳ ಮೇಲೆ ದಾಳಿ ಮಾಡೋದು. ಇವತ್ತಿನ ಪ್ರಚಾರ ಕೇವಲ ಭಾಷಣಗಳಿಗೆ ಸೀಮಿತವಾಗಿಲ್ಲ, ಅದು ತುಂಬಾನೇ ತಂತ್ರಜ್ಞಾನ ಆಧಾರಿತವಾಗಿದೆ. ಪ್ರತಿ ಬೂತ್ಗೆ ಒಂದು ತಂಡ, ವೇಗದ ಸಂವಹನಕ್ಕೆ ವಾಟ್ಸ್ಆಪ್ ಗುಂಪುಗಳು, ಯುವಕರು ಮತ್ತು ಮಹಿಳೆಯರನ್ನ ತಲುಪೋಕೆ ಪ್ರತ್ಯೇಕ ವಿಭಾಗಗಳು, ಇದೆಲ್ಲವೂ ಡೇಟಾವನ್ನ ಬಳಸಿ ಮತದಾರರನ್ನ ತಲುಪುವೊಂದು ವ್ಯವಸ್ಥಿತ ಪ್ರಯತ್ನ. ಇಲ್ಲೊಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಭಾರತದ ಹೊಸ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಅಂದ್ರೆ ಡಿಪಿಡಿಪಿ ಕಾಯ್ದೆಯ ಪ್ರಕಾರ ನಾಗರಿಕರ ಡೇಟಾವನ್ನ ಅವರ ಒಪ್ಪಿಗೆ ಪಡೆದು ಜವಾಬ್ದಾರಿಯುತವಾಗಿ ಬಳಸಬೇಕು. ರಾಜಕೀಯ ಪಕ್ಷಗಳು ಈ ಚೌಕಟ್ಟನ್ನ ಗೌರವಿಸೋದು ಬಹಳ ಮುಖ್ಯ. ನೋಡಿ, ಪ್ರಚಾರ ಅಂದ್ರೆ ಕೇವಲ ಮತ ಕೇಳುವುದಲ್ಲ, ಅದು ಮುಂದಿನ 5 ವರ್ಷಗಳ ಆಡಳಿತಕ್ಕೆ ಒಂದು ನೀಲನಕ್ಷೆಯನ್ನ, ಒಂದು ಬ್ಲೂ ಪ್ರಿಂಟ್ ಅನ್ನ ಜನರ ಮುಂದಿಡೋದು. ಇದೊಂದು ಪರಿಣಾಮಕಾರಿ ನೀಲನಕ್ಷೆಯ ಉದಾಹರಣೆ. ಇದು ಬರೀ ಭರವಸೆಗಳ ಪಟ್ಟಿಯಲ್ಲ, ಇದು ನಾವು ಗುರುತಿಸಿದ 3 ಪ್ರಮುಖ ಸಮಸ್ಯೆಗಳಿಗೆ ನೇರವಾದ ಉತ್ತರ. ಪಡುವಾರಿ ಡ್ಯಾಂ ಕುಡಿಯುವ ನೀರಿನ ಸಮಸ್ಯೆಯನ್ನ ಅಭಿವೃದ್ಧಿಯ ಅಂತರ ಪರಿಹರಿಸುತ್ತೆ. ಕರಾವಳಿ ಮರೀನಾ ಸ್ಥಳೀಯ ಉದ್ಯೋಗ ಬಿಕ್ಕಟ್ಟು ಸೃಷ್ಟಿಸುತ್ತೆ. ರಾಷ್ಟ್ರೀಯ ಹೆದ್ದಾರಿ 66ರ ಚತುಷ್ಪಥ ಕಾಮಗಾರಿ ಮೂಲಸೌಕರ್ಯವನ್ನ ಅಭಿವೃದ್ಧಿಯ ಅಂತರ ಸುಧಾರಿಸುತ್ತೆ. ಅಷ್ಟೇ ಅಲ್ಲ, ಪ್ರತಿ ಯೋಜನೆಗೆ ತಗುಲುವ ಅಂದಾಜು ವೆಚ್ಚ, ಸಮಯ ಮತ್ತು ಅದರಿಂದ ಸಿಗುವ ಲಾಭ ಅಂದ್ರೆ ROI ಅನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. ಇದೇ ಜವಾಬ್ದಾರಿಯುತ ಆಡಳಿತ ಅಂದ್ರೆ. ತಂತ್ರಗಾರಿಕೆ ಕಾಗದದ ಮೇಲೆ ಉಳಿದ್ರೆ ಪ್ರಯೋಜನ ಇಲ್ಲ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಅದಕ್ಕೆ ತಂತ್ರಜ್ಞಾನ ಸಹಾಯ ಮಾಡುತ್ತೆ. ದೊಡ್ಡ ಮಟ್ಟದ ಯೋಜನೆಗಳನ್ನ ಫೀಲ್ಡ್ನಲ್ಲಿರೋ ಕಾರ್ಯಕರ್ತರಿಗೆ ತಲುಪಿಸೋಕೆ, ಅವರ ಕೆಲಸವನ್ನ ಟ್ರ್ಯಾಕ್ ಮಾಡೋಕೆ ಮತ್ತು ಫೀಲ್ಡ್ನಿಂದ ನೈಜ ಸಮಯದ ಫೀಡ್ಬ್ಯಾಕ್ ಪಡೆಯೋಕೆ ಇವತ್ತಿನ ಕಮ್ಯುನಿಕೇಷನ್ ಟೂಲ್ಸ್ ತುಂಬಾನೇ ಅಗತ್ಯ. ಇದು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನ ಹೆಚ್ಚಿಸುತ್ತೆ. ಹಾಗಾದ್ರೆ ಕೊನೆಯದಾಗಿ ಈ ಎಲ್ಲಾ ಡೇಟಾ ಮತ್ತು ವಿಶ್ಲೇಷಣೆಯಿಂದ ನಾವು ಕಲಿಬೇಕಾದ ಪಾಠವೇನು? ನಾಯಕತ್ವಕ್ಕೆ ಸಿಕ್ಕ ಜನಾದೇಶದ ನಿಜವಾದ ಅರ್ಥವೇನು? ಬೈಂದೂರಿನ ಪಾಠ ಬಹಳ ಸ್ಪಷ್ಟವಾಗಿದೆ. ಭಾರತೀಯ ರಾಜಕೀಯದ ಯುದ್ಧಭೂಮಿ ಈಗ ಬದಲಾಗಿದೆ. ಇನ್ನು ಮುಂದೆ ಜಾತಿ, ಧರ್ಮ ಅಥವಾ ಭಾವನಾತ್ಮಕ ವಿಷಯಗಳು ಮಾತ್ರ ಚುನಾವಣೆಯನ್ನ ನಿರ್ಧರಿಸಲ್ಲ. ಆಡಳಿತದ ವಿತರಣೆ ಅಂದ್ರೆ ಸರ್ಕಾರದ ಸೇವೆಗಳು ಜನರಿಗೆ ತಲುಪ್ತಿದ್ಯಾ ಅನ್ನೋದು, ಮತ್ತು ಡೇಟಾದ ನಿಖರತೆ ಅಂದ್ರೆ ಸಮಸ್ಯೆಗಳನ್ನ ಸರಿಯಾಗಿ ಗುರುತಿಸಿ ಅದಕ್ಕೆ ತಕ್ಕಂತೆ ಪರಿಹಾರ ರೂಪಿಸೋದು. ಇವೇ ಇವತ್ತಿನ ಹೊಸ ಯುದ್ಧಭೂಮಿಗಳು. ಯಾರು ಎಂಡರಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾರೋ ಅವರೇ ಜನರ ನಂಬಿಕೆಯನ್ನ ಗಳಿಸೋದು. ಈ ಪ್ರಶ್ನೆ ಇವತ್ತಿನ ಎಲ್ಲಾ ನಾಯಕರಿಗೆ ಅನ್ವಯಿಸುತ್ತೆ. ಪ್ರತಿಯೊಂದು ಭರವಸೆಯನ್ನ ಅಳೆಯಬಹುದಾದ ಮತ್ತು ಪ್ರತಿಯೊಂದು ದೂರನ್ನ ದಾಖಲಿಸಬಹುದಾದ ಈ ಯುಗದಲ್ಲಿ ನಾಯಕತ್ವದ ಅರ್ಥವೇನು? ಅಂದ್ರೆ ಪೊಳ್ಳು ಭರವಸೆಗಳಿಗೆ ಈಗ ಜಾಗವಿಲ್ಲ. ನಾಯಕತ್ವ ಅಂದ್ರೆ ಜವಾಬ್ದಾರಿ. ನಾಯಕತ್ವ ಅಂದ್ರೆ ಕಾರ್ಯಕ್ಷಮತೆ. ನಾಯಕತ್ವ ಅಂದ್ರೆ ಡೇಟಾವನ್ನ ಬಳಸಿ ಜನರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರೋದು. ಇದು ಸವಾಲಿನ ಕೆಲಸ, ಆದ್ರೆ ಇದೇ ನಿಜವಾದ ಜನಸೇವೆ. ನೀವು ಜನರ ಕೇಂದ್ರಿತ ನಾಯಕರಾಗಲು ಮತ್ತು ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರೆ blueprintstrategies.ai ಅನ್ನು mgr@blueprintstrategies.ai ನಲ್ಲಿ ಸಂಪರ್ಕಿಸಿ ಅಥವಾ 08042041602ಗೆ ಕರೆ ಮಾಡಿ. ರಾಜಕೀಯವನ್ನು ಮೀರಿದ ಉದ್ದೇಶ